ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 542ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನ ರಾಕ್ಷಸರ ಮಧ್ಯೆ ಒಬ್ಬಳು ಬಡಗಲ ದೇಹದ ದುಃಖಿತ ಸ್ತ್ರೀಯನ್ನು ಕಾಣ್ತಾನೆ. ಅವಳ ಆಭರಣಗಳನ್ನು ಧರಿಸಿದ ಉಡುಪು, ರಾಮ ಹೇಳಿದಂತಹ ಸೀತೆ ಗುರುತಿಸಲು ಮಾನದಂಡ, ಇವುಗಳನ್ನೆಲ್ಲ ಬಳಸ್ಕೊಂಡು ಮೊದಲು ಸಂದೇಹ ಇರ್ತದೆ ಅವನು ಇವಳೇ ಸೀತೆ ಆಗಿರಬಹುದು ಅಂತೇಳಿ. ಯಾವಾಗ ಅವಳು ಧರಿಸಿದಂಥ ಉಡುಪು ಆಭರಣಗಳನ್ನು ತಮಗೆ ಸಿಕ್ಕ ಆಭರಣ ಉಡುಪಿಗೆ ಹೋಲಿಸಿ ನೋಡ್ತಾನೆ. ರಾಮ ಹೇಳಿದಂಥ ಕೆಲವೊಂದು ಮಾನದಂಡಗಳನ್ನು, ಸೀತೆಯಲ್ಲಿ ಸೌಂದರ್ಯದ ಬಗ್ಗೆ ಅವಳ ಬಗ್ಗೆ ನೋಡಿಕೊಂಡು ಅವನಿಗೆ ಕೊನೆಗೆ ಅವನ ಸಂದೇಹ ಏನಿತ್ತಲ್ಲ ಇವಳು ಸೀತೆ ಆಗಿರಬಹುದು ಅಂತೇಳಿ ಅದಕ್ಕೆ ನಿವಾರಣೆ ಸಿಗ್ತದೆ. ಅಂದರೆ ಇವಳೇ ಸೀತೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರ್ತಾನೆ. ಅದೇ ಒಂದು ಪ್ರಸಂಗವನ್ನು ಮುಂದುವರಿಸಿ ವಾಲ್ಮೀಕಿಯವರು, ಕಂಡನು ಹನುಮ ರಾಕ್ಷಸಿಯರ ಹಿಂಡು ಸುತ್ತುವರೆದ ಸೀತೆಯನ್ನು ಭಯಾನಕ ರೂಪದಲ್ಲಿ. ಇಲ್ಲಿವರೆಗೆ ವಾಲ್ಮೀಕಿಯವರು ಹನುಮಾನನ ಮೂಲಕ ಸೀತೆಯ ಒಂದು ಪರಿಚಯವನ್ನು ಕೊಟ್ಟಾರ. ಸೀತೆ ಯಾವ ರೀತಿ ಇದ್ದರು, ಗುಣಗಳೇನಿದ್ದು, ಸೀತೆ ಬಗ್ಗೆ ಹೇಳ್ತಾ ಬಂದರು. ಇಲ್ಲಿ ಹೇಳೋ ಕಾಲಕ್ಕೆ ವಾಲ್ಮೀಕಿಯವರು, ಮಹಾಕವಿ ವಾಲ್ಮೀಕಿಯವರು ಅಲಂಕಾರಗಳ ಹೊಳೆಯನ್ನು ಹರಿಸ್ಯಾರ. ಅದು ರೂಪಕ ಅಲಂಕಾರ ಆಗಿರ್ಬೋದು, ಅದು ಉಪಮಾ ಅಲಂಕಾರ ಆಗಿರ್ಬೋದು, ಶಬ್ದಗಳದಾಗಿರ್ಬೋದು, ಎಲ್ಲ ಪ್ರಕಾರದ ಇವತ್ತಿನಂದೇನು ವರ್ಗೀಕರಣ ಮಾಡ್ತಿಲ್ಲ ಅಲಂಕಾರಗಳಲ್ಲಿ ಆ ಎಲ್ಲ ಅಲಂಕಾರಗಳು ವಾಲ್ಮೀಕಿಯವರ ರಾಮಾಯಣದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಿದೆ. ಇಲ್ಲಿ ಸೌಂದರ್ಯವನ್ನು, ಸಂದರ್ಭವನ್ನು, ಪ್ರಸಂಗವನ್ನು ಹೇಳುವ ಕಾಲಕ್ಕೆ ಹೆಚ್ಚಾಗಿ ಅವರು ಉಪಮಾ ಅಲಂಕಾರವನ್ನು ಬಳಸ್ಯಾರ, ರೂಪಕ ಅಲಂಕಾರಗಳನ್ನು ಬಳಸ್ಯಾರ ಮತ್ತು ಕೆಲವು ಹೋಲಿಕೆಗಳನ್ನು ಕೊಟ್ಟಾರ. ಹೀಗಾಗಿ ಎಲ್ಲ ಪ್ರಕಾರದ ಅಲಂಕಾರಗಳ ನಮಗಿಲ್ಲೇ ಕಾಣ್ತವೆ, ಸಿಗ್ತಾವೆ ಓದಲಿಕ್ಕೆ. ಅಂದರೆ ಅದೇ ಒಂದು ತಮ್ಮ ಕಾವ್ಯದ ಒಂದು ತಂತ್ರಗಾರಿಕೆಯನ್ನು ಬೆಳೆಕೊಂಡು, ಶ್ರೀಮಂತಿಕೆಯನ್ನು ಬೆಳೆಸಿಕೊಂಡು ಅದೇ ಸಂದರ್ಭವನ್ನು ಮುಂದೆ ಹೀಗೆ ವರ್ಸ್ತಾರೆ. ಕಂಡನು ಹನುಮ ರಾಕ್ಷಸಿಯರ ಹಿಂಡು ಸುತ್ತುವರೆದ ಸೀತೆಯನ್ನು ಭಯಾನಕ ರೂಪದಲ್ಲಿ. ಅಲ್ಲಿ ಸೀನ್ ನೋಡ್ಬೇಕಾದ್ರೆ ಭಯಾನಕ ಇತ್ತು. ಸೀತೆಯನ್ನು ಸುತ್ತುವರೆದೇನು ಕೂತಿದ್ರಲ್ಲ ಆ ರಾಕ್ಷಸರು ಕೂಡ ಭಯಾನಕ ರೂಪಗಳನ್ನು ಹೊಂದಿದ್ರು. ಇಲ್ಲಿ ರಾಕ್ಷಸರ ರೂಪಗಳ ಬಗ್ಗೆ, ಸೀತೆಯ ಕಾವಲಕ್ಕಿಯನ್ನು ಇರ್ತಾರಲ್ಲ ರಾಕ್ಷಸನಿಯರು, ಆ ರಾಕ್ಷಸಿಯರ ಬಗ್ಗೆ ವಾಲ್ಮೀಕಿಯವರು ಹೀಗೆ ಹೇಳ್ತಾರೆ. ಒಕ್ಕಣ್ಣ ರಾಕ್ಷಸಿ. ಒಕ್ಕಣ್ಣ ಅಂದರೆ ಒಂದೇ ಕಣ್ಣು, ಸಮಾಸ ಪದ. ಒಂದೇ ಕಣ್ಣಿನ ರಾಕ್ಷಸಿಯರು ಇದ್ದರು. ಒಕ್ಕರ್ಣ ರಾಕ್ಷಸಿ, ನರುಗಿವಿಗಳ ರಾಕ್ಷಸಿ. ಒಂದೇ ಕಣ್ಣಿನ ರಾಕ್ಷಸಿ, ಒಂದೇ ಕಿವಿಯ ರಾಕ್ಷಸಿ. ಒಕ್ಕರ್ಣ ರಾಕ್ಷಸಿ, ಒಂದೇ ಕಿವಿಯ ರಾಕ್ಷಸಿ. ಮರ ಕಿವಿಗಳ ರಾಕ್ಷಸಿ. ಕಿವಿಗಳು ಹೇಗಿದ್ದು ಅಂದರೆ ಮರ ಇದ್ದಂಗಿದ್ದು. ಮರಗಳ ಬಳಕೆಯಿಂದ ಈಗೂ ಆಗ್ತಿದೆ ಬಿಡಿ, ಮಾಡ್ತಾರೆ ಮರಗಳ ಬಳಕೆ. ಬಾಗಿನದು ಕೊಡೋ ಕಾಲಕ್ಕೆ ನಮ್ಮ ರಾಜಕಾರಣಿಗಳು ನದಿ ದಂಡಿಗೆ ಹೋಗಿ ಅರ್ಪಿಸ್ತಾರಲ್ಲ, ಆವಾಗ ಅದನ್ನು ಮರನ ತೊಗೊಂಡಿರ್ತಾರೆ. ಅದು ಬಿದಿರಿನಿಂದ ತಯಾರು ಮಾಡಿದಂಥ ಮರ ಅದು. ಮೊದಲು ಕೀರಲಿಕ್ಕೆ ಧಾನ್ಯಗಳಲ್ಲಿ ಇರುವಂಥ ಕಸ ಕಡ್ಡಿಗಳನ್ನು, ಮಣ್ಣು, ಹಳ್ಳಿಗಳನ್ನು ಸೋಸಿ ಹೊರಗೆ ತೆಗಿಲಿಕ್ಕೆ ಆ ಮರಗಳಂತೂ ಮರ ಕೀರಿ ಅದನ್ನು ಉಪಯೋಗ ಮಾಡ್ತಿದ್ರು. ಮರಗಳ ಬಳಕೆ ಮಾಡ್ತಿದ್ರು. ಇವತ್ತು ಕೂಡ ಮರಗಳ ಬಳಕೆ ಆಗ್ತಾಯಿದೆ. ಅದಕ್ಕೆ ಆ ಕಿವಿಗಳು ಹೇಗಿದ್ದು ಅಂದ್ರೆ ಮರ ಇದ್ದಂಗೆ, ಮರಗಳಿದ್ದಂಗಿದ್ದು. ಮರ ಅದಕ್ಕೆ ಅವರ ಪರೋಕ್ಷ ಅಲ್ಲ, ಕೇರುವಂಥ ಮರ. ಶಂಖಕರ್ಣ. ಇನ್ನು ಕೆಲವರು ಕಿವಿಗಳು ಹೆಂಗಿದ್ದವಪ್ಪ, ಶಂಖಗತೆ ಇದ್ದು, ಸುಳಿ ಹಾಕೊಂಡು ಕೂತಿದ್ದು, ಶಂಖ ನೋಡಿದಂಗೆ ಅನ್ನಿಸ್ತಿತ್ತು. ಸಮತಳ ಮೂಗಿನ ರಾಕ್ಷಸಿ. ಸಪೋಟ ಮೂಗ ಅಂತ ಕೇಳ್ತಾರೆ. ಸಮತಳ
ಮ್ಯಾಗಿಂದ ಕೆಳಗಿನ ತನಕ ಒಂದು ಮೂಗು ಚಿಪ್ ಬಂದಿಲ್ಲ, ಇದಕ್ಕೆ ಅಂಟ್ಕೊಂಡು ಹಿಂಗೆ ಕೆಳಗಿರೋದು ಅಂಥ ಮೂಗಿನ ರಾಕ್ಷಸಿಯನ್ನು ಕಾಣ್ತಾನೆ. ಉದ್ದು ಕುತ್ತಿಗೆ ರಾಕ್ಷಸಿ. ಕುತ್ತಿಗೆಗಳಲ್ಲಿ ಕೆಲವೊಂದು ಮಂದಿ ಉದ್ದಿರ್ತಾವ, ಕೆಲವು ಮಂದಿ ಕಿರಿದಿರ್ತಾವ, ಇನ್ನು ಕೆಲವು ಮಂದಿ ಮೀಡಿಯಮ್ ಇರ್ತಾವ. ಇಲ್ಲಿ ಉದ್ದು ಕುತ್ತಿಗೆಯ ರಾಕ್ಷಸಿಗಳನ್ನು, ಈಗ ಜಿರಾಫೆ ಅದು ಇರ್ತಾವ, ಜಿರಾಫೆ ಆಯಿತು, ಒಂಟೆ ಆಯಿತು, ಇವು ಉದ್ದು ಕುತ್ತಿಗೆಯವರು ಪ್ರಾಣಿಗಳು. ಹಾಗಾಗಿ ಕೆಲವೊಂದು ಜನ ಉದ್ದು ಕುತ್ತಿಗೆಯ ಮನುಷ್ಯರಲ್ಲಿಯೂ ಪ್ರಭೇದಗಳಿವೆ. ಅಂದ್ರೆ ಈ ಜಿರಾಫದಷ್ಟು ಒಂಟಿಯಷ್ಟೇನು ಉದ್ದಿರೋದಿಲ್ಲ, ಕಂಪೇರ್ ಮಾಡಿ ನೋಡಿದ್ರೆ ಈ ಎವರೇಜ್ಗಿಂತನೂ ಹೆಚ್ಚು ಉದ್ದಿರ್ತಾವೆ. ಅಂಥ ಉದ್ದು ಕುತ್ತಿಗೆ ಗಂಡಸರು ಸಿಗ್ತಾರೆ, ಹೆಂಗಸರು ನಾವು ನೋಡಲಿಕ್ಕೆ ಸಿಗ್ತಾರೆ. ಉದ್ದು ಕುತ್ತಿಗೆ ಇರ್ಬೋದು, ಸಣ್ಣ ಕದ ಅಂತಾರೆ ನೋಡ್ರಿ, ಅದಕ್ಕೆ ಸಣ್ಣ ಕುತ್ತಿಗೆಯವರು ಆಗಿರ್ಬೋದು. ಇಲ್ಲಿ ಉದ್ದು ಕುತ್ತಿಗೆ ರಾಕ್ಷಸರಿದ್ರು. ಬಡಕಲ ರಾಕ್ಷಸಿ. ಇಲ್ಲಿ ಸ್ಥೂಲಕಾಯ ದಪ್ಪ ಕಾಣಿಸ್ತಾರ, ಮತ್ತು ಇನ್ನು ಕೆಲವು ಮಂದಿ ಬಡಕಲ ಭಾಳ ತೆಳಗಿರ್ತಾರೆ. ಮನುಷ್ಯರಲ್ಲೂ ಇರ್ತದೆ, ನೋಡೋಕೆ ಸಿಗ್ತಿದೆ ನೋಡಿ. ಇತ್ತೀಚೆಗೆ ಏನಾಗಿದೆ ನಮ್ಮ ದೇಶದಾಗ, ಈ ಸ್ಥೂಲಕಾಯದ ಮಂದಿ ಹೆಂಗಸರಲ್ಲಿ ಗಂಡಸರಲ್ಲಿ ಭಾಳ ಕಡಿಮೆ ಇದ್ರಲ್ಲೇ, ಇವತ್ತಿಗೆ ಹೆಚ್ಚಾಗ್ತಾ ಇದೆ. ಸ್ತ್ರೀಯರಲ್ಲಿ ಮಧ್ಯೆ ಬಹಳ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಗಂಡಸರ ಮಧ್ಯೆನೂ ಸಾಮಾನ್ಯವಾಗಿ ಯುವತಿ ಮತ್ತು ಸಣ್ಣ ಮಕ್ಕಳಲ್ಲಿ ಈ ಸ್ಥೂಲಕಾಯಿಗಳು ನೋಡಲಿಕ್ಕೆ ಸಿಗ್ತಿದೆ. ಇದಕ್ಕೆ ಕಾರಣ ಏನಂದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಆದಂತಹ ಬದಲಾವಣೆ. ಹಿಂದೆ ನಾವು 30-40 ವರ್ಷ ಹಿಂದೇನು ಊಟ ಮಾಡ್ತಿದ್ದೇವೆ, ಮಕ್ಕಳಿಗೆ ಏನೋ ಒಂದು ಆಹಾರ ತಿನ್ನಿಸ್ತಿದ್ರ, ಅದು ಮಂಗಮಯ ಹೋಗಿದೆ. ಈಗಿಂದು ಅದು ವೆಸ್ಟರ್ನ್ ಟೈಪ್ ಇದೆ. ಇದೆಲ್ಲ ಯುರೋಪಿಯನ್ ಇರ್ಬೋದು, ಅಮೇರಿಕನ್ ಇರ್ಬೋದು, ಪಿಜ್ಜಾ ತಿನ್ನಿಸೋದು, ಏನೇನು 100 ಹೆಸರಿನಿಂದ ಬಂದವ, ಅವನು ತಿಂತಿರ್ತಾರೆ. ಬರ್ಗರ್ ತಿನ್ನೋದು, ಪಾವ ತಿನ್ನೋದು. ಈ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗಿದ್ದರಿಂದ, ಊಟದ ಪ್ಯಾಟರ್ನ್ ಬದಲಾದ್ರಿಂದ ನಮ್ಮನ್ನ ಎಲ್ಲ ಸ್ವಸ್ಥವಾಗಿಡುವುದು ಎಲ್ಲನೂ ನಮ್ಮ ಬೆಳವಣಿಗೆ, ಶರೀರ ಬೆಳವಣಿಗೆ ಅದು ನಾವು ಸೇವಿಸುವಂಥ ಆಹಾರವನ್ನು ಅವಲಂಬಿಸಿದೆ. ನಮ್ಮ ಆರೋಗ್ಯ, ನಮ್ಮ ಶರೀರ. ನಾವು ಆಹಾರ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಂಡು, ವ್ಯತ್ಯಾಸ ಮಾಡಿಕೊಂಡು ಅಂದ್ರೆ, ಸಮತೋಲನೆಯನ್ನು ಕಳ್ಕೊಂಡು ಅಂದ್ರೆ, ಅದನ್ನು ನೇರವಾಗಿ ಪರಿಣಾಮ ನಮ್ಮ ಆರೋಗ್ಯದ ಮೇಲೆ, ನಮ್ಮ ಶರೀರದ ಮೇಲೆ ಬರುತ್ತೆ. ಇವತ್ತು ನೀವು ನೋಡ್ರಿ ನೀವು, ಇದು ಯುವಕರಲ್ಲಿ ಬಂದಿದೆ, ಸಣ್ಣ ಮಕ್ಕಳಲ್ಲಿ ಬಂದಿದೆ, ಇನ್ನು ವಯಸ್ಸಾಗಿ ಬಂದವರು ಇದೆ. ಸ್ಥೂಲಕಾಯದ ಸ್ತ್ರೀಯರು ಸಿಗ್ತಾರೆ. ಅಲ್ಲಿ ರಾಕ್ಷಸರಲ್ಲಿ ಏನು ಕೆಲವೊಂದು ಸ್ಥೂಲಕಾಯ್ದಿದ್ದು, ಇನ್ನು ಕೆಲವೊಂದು ಬಡಕಲ ರಾಕ್ಷಸರೇ ಇದ್ರು. ಬಕ್ಕತಲೆ ರಾಕ್ಷಸ, ಬಾಲ್ ಹೆಡ್ ರಾಕ್ಷಸರಲ್ಲಿಯೂ ಕೂಡ ಬಕ್ಕತಲೆ ರಾಕ್ಷಸರು, ಕೂದಲೇ ಹಾಕಿಲ್ಲ, ಅಗಲೆಲ್ಲ ನುಣ್ಣಗೆ ಕಾಣಿಸ್ತಿತ್ತು. ಜಿಡ್ಡು ಕೂದಲ ರಾಕ್ಷಸಿಯರು. ಜಿಡ್ಡು ಕೂದಲ ಅಂದ್ರೆ, ಈಗ ನಾವು ಸಾಮಾನ್ಯ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಈ ಯಲ್ಲಮ್ಮನ ಭಕ್ತರಲ್ಲಿ ಕೆಲವೊಂದು ಜನ ಜೋಗತಿಯರಂತ ಬರ್ತಾರೆ, ಯಲ್ಲಮ್ಮನು ಸೇವಕಿಯರಂತ ಬರ್ತಾರೆ. ಅವ್ರ ಕೂದಲ ಜಿಡ್ಡು ಹಿಡಿದಿರ್ತದೆ. ಜಿಡ್ಡ ಕೂದಲದ ರಾಕ್ಷಸಿಯರು. ದಟ್ಟ ಕೂದಲ ರಾಕ್ಷಸಿಯರು. ಮತ್ತಲ್ಲಿ 2 ಮನೆ ಕೂದಲು, ಒಂದು ಬಹಳ ವಿರಳ ಕೂದಲು ಇರ್ತಾವೆ, ನೋಡಕ್ಕೆ ಸಿಗ್ತಾವೆ ಗಂಡಸರಲ್ಲಿ, ಹೆಂಗಸರಲ್ಲಿ. ಕೆಲವೊಂದು ಮಂದಿ ಕೂದಲು ಭಾಳ ಸಣ್ಣ ತೆಳಗಿರ್ತಾವ, ದಟ್ಟ ಇರೋದಿಲ್ಲ. 1 ಇಂಚ್ ಸ್ಕ್ವೇರ್ ಇದ್ರಾಗ ಉದಾಹರಣೆಗೆ ದಟ್ಟ ಬೇಕಾದ್ರೆ ಒಂದು 200 ಕೂದಲಿದ್ದು ಅಂತೇಳಿ, ತೆಳ್ಳಗಿದ್ದು 100 ಇರ್ತಾವೆ, ಅದಕ್ಕಿಂತ ಕಡಿಮೆ. ಹೀಗಾಗಿ ತೆಳ್ಳಗ ತಲೆ ಬಿಡಕ್ಕೆ ಇದು ಕಾಣಿಸಿರ್ತದೆ, ದಟ್ಟ ಕೂದಲ್ದಾರಿಗೆ ಕಾಣಿಸೋದಿಲ್ಲ ಅವ್ರಿಗೆ. ಅದಕ್ಕೆ ಇಲ್ಲಿ ದಟ್ಟ ಕೂದಲದ ರಾಕ್ಷಸರು ಇದ್ರು. ತೂಗುವ ಮೊಲೆ ಹೊಟ್ಟೆಗಳ ರಾಕ್ಷಸರಿದ್ರು. ಸ್ತನಗಳೂ ಉದ್ದ ತೂಗು ಬಿಡ್ತಿದ್ರು ಸ್ತನಗಳನ್ನು, ಅಂಥ ರಾಕ್ಷಸರು. ಮುಂದೆ ಇನ್ನು ಕೆಲವರು ಸ್ತನಗಳು ಇದಕ್ಕೆ ಚೆಸ್ಟ್ಗೆ ಹಾಕೊಂಡಿರ್ತಾವ, ತೂಗಿದು ಇದ್ರ ಉದ್ದದ ಇವು. ಮತ್ತು ಹೊಟ್ಟೆನೂ ಹಂಗೆ, ಹೊಟ್ಟೆ ಕೆಲವೊಂದು ಸಪೂರ ಇರ್ತದೆ, ಇನ್ನು ಕೆಲವೊಂದು ಹೊಟ್ಟೆ ಮುಂದೆ ಬಂದು ತೂಗ್ತಿರ್ತದೆ. ಅಂತಹ ಸ್ತನಗಳ, ಅಂತಹ ಹೊಟ್ಟೆಗಳ ರಾಕ್ಷಸಿಯನ್ನು ನೋಡ್ತಾನೆ. ತೂಗು ಮುಖ ರಾಕ್ಷಸಿ, ಜೊಲ್ಲು ಮುಖ ರಾಕ್ಷಸಿ ಅಂತ ಹೇಳೋದು. ಹಿಂಗೆ ತೂಕೊಂಡು ಬೆಳ್ತಿರ್ತಾರೋ, ಹಾಗಾಗಿ ಹಿಂಗೆ ಕುತ್ತು ಶೆಟ್ಟದು ಹಿಂಗೆ ಹೋಗೋದಿಲ್ಲ. ಅವರು ಒಂದು ಮನೆ ಜೋಲ್ಲ ಇರ್ತಾರೆ, ಹಿಂಗೆ ಹಾಕೊಂಡೇ ಬಿಟ್ಟಿರ್ತಾರೆ. ನೀವು ಇವಾಗ ನೋಡ್ತಿರ್ಬೇಕು, ಕೆಲವೊಂದು ಗಂಡಸರಲ್ಲಿ ಹೆಂಗಸಲ್ಲಿ ಸಿಗ್ತಿದೆ ಅವ್ರಿಗೆ. ನಾವು ಕೆಲವು ಜನ ಸಾಮಾನ್ಯವಾಗಿ ಹೆಂಗೆ ತಲೆ ಎತ್ಕೊಂಡು ಮುಂದೆ ಕೂತು ಹಂಗೆ ಹೋಗೋದಿಲ್ಲ. ಅವರು ಒಂದು ಮನೆ ಜೋಲು ಬಿಟ್ಕೊಂಡು ಜೋಲು ಮುಖದಿಂದ ಹೊಂಟಿರ್ತಾರೆ. ಅಂಥ ರಾಕ್ಷಸಿಯರು ಇದ್ರ. ದೊಡ್ಡ ತುಟಿಗಳ, ಇನ್ನು ತುಟಿಗಳಿಗೆ ಬಂದರು. ಇವು ನೋಡಿ ಪ್ರಭೇದಗಳಿವೆಲ್ಲ. ರಾಕ್ಷಸರಲ್ಲಿನೂ ಪ್ರಭೇದಗಳಿವೆ, ಮನುಷ್ಯರಲ್ಲಿಯೂ ಪ್ರಭೇದಗಳಿವೆ. ನಾವು ಜಾತಿ ಬಿಗೊಳ್ತಾ ಹೊರ್ತೇವೆ. ಜಾತಿ ಅನ್ನೋದು ಏನೂ ಇಲ್ಲ, ನಮ್ಮ ಭ್ರಮೆ ಅದು.
ಹುಟ್ಟಿನಿಂದ ಯಾವ ಜಾತಿ ಇಲ್ಲ, ನಿಮ್ಮ ಕಸಬುಗಳಿಂದ ಬಂದಂಥ ವರ್ಣಗಳಿವು. ಈ ವರ್ಣಗಳಿಗೆ ಜಾತಿ ಲೆವೆಲನ್ನು ಕೊಟ್ಟ ಶೋಷಣೆಗೆ ಮಾಡ್ತಾ ಇದ್ದಾರೆ. ಇನ್ನು ಶೋಷಿತ ವರ್ಗ ಅಂತ ಏನು ಅನ್ಕೊಳ್ತಿತ್ತಲ್ಲ, ಜಾತಿ ಬೇಡ ಅಂತ. ಈಗ ಉದಾಹರಣೆ ಕೊಡ್ತೇನೆ ನಿಮಗೆ. ಬ್ರಿಟಿಷರು ಒಂದು ಜಾತಿ ಸರ್ವೆ ಮಾಡಿದರು 1930ರಲ್ಲಿ. ಜನ ತಮ್ಮ ಜಾತಿ ಹೆಸರೇ ಹೇಳ್ಕೊಳ್ಬೇಕಾದ್ರೆ ಈ ಜಾತಿ ಅಂತ ಹೇಳ್ಕೊಳ್ಬೇಕಾದ್ರೆ ಹಿಂದೇಟು ಹಾಕ್ತಿದ್ರು. ಇವತ್ತು ನೋಡ್ರಿ ರಿಸರ್ವೇಷನ್ಸ್ ಎಲ್ಲ ಆಗಿದ್ದು ನನ್ನ ಜಾತಿ, ಇದು ನಿನ್ನ ಜಾತಿ. ಜಾತಿ ಆಧಾರದ ಮೇಲೆ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಸರ್ಕಾರದ ಬೊಕ್ಕಸನ್ನು ಬಟವಾಡೆ ಮಾಡ್ಕೊಳ್ತಿದ್ದಾರೆ, ಸರ್ಕಾರದ ಸಂಪತ್ತನ್ನು ಬಟವಾಡೆ ಮಾಡ್ಕೊಳ್ತಿದ್ದಾರೆ, ಹಕ್ಕುಗಳಂತ. ಟೋಟಲಿ ತಪ್ಪಿದು. ಭಾರತ ಸಂವಿಧಾನದ ಆಶೆಗೆ ವಿರುದ್ಧವಾದಂಥ ಚಟುವಟಿಕೆಗಳು ಇವತ್ತಿನ ರಿಸರ್ವೇಷನ್ ಸಿಸ್ಟಮ್. ಈ ರಿಸರ್ವೇಷನ್ ಸಿಸ್ಟಮ್ ಅಂಬೇಡ್ಕರ್ ಬಯಸಿದ ರಿಸರ್ವೇಷನ್ ಸಿಸ್ಟಮ್ ಅಲ್ಲ. ಅಂಬೇಡ್ಕರ್ ವಿಚಾರಗಳನ್ನು ಬದಲಿಸಿ ಅಂಬೇಡ್ಕರ್ ವಾದಿಗಳು ಜನರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಮೇನ್ ಸ್ಟ್ರೀಮ್ಗೆ ತರೋ ಸಲುವಾಗಿ ರಿಸರ್ವೇಷನ್ ಯಾರಿಗೆ ಕೊಟ್ಟರು ಅಂದ್ರೆ ಸೋಷಿಯಲ್ ಸ್ಟೇಟಸ್ ಆಧಾರದ ಮೇಲೆ, ನಾಟ್ ಆನ್ ದ ಬೇಸಸ್ ಆಫ್ ಎಕನಾಮಿಕ್ ಸ್ಟೇಟಸ್. ಎಕನಾಮಿಕ್ ಸ್ಟೇಟಸ್ ಇಂಪ್ರೂವ್ ಮಾಡೋಕ್ಕೆ ಆ್ಯಂಟಿ ಪಾವರ್ಟಿ ಪ್ರೋಗ್ರಾಮ್ಸ್ ಅದಾವ. ಸೋಷಿಯಲ್ ಸ್ಟೇಟಸ್ ಹೇಗಂದರೆ ಈ ಕೆಳದರ್ಜೆಯ ಕೆಲಸಗಳನ್ನು ಯಾರು ಮಾಡ್ತಿರ್ತಲ್ಲ ಅಂಥವ್ರನ್ನು ಮುಚ್ಚೋಳದ ಅಸ್ಪೃಶ್ಯರು ಅಂತ ತಿಳಿದಿರ್ತಾರೆ. ಅಂಥವರನ್ನು ಸಮಾಜದ ಮುಖ್ಯವಾಣಿ ತರೋ ಸಲುವಾಗಿ ಅಂಬೇಡ್ಕರ್ ಅವರು ಅವ್ರಿಗೆ ಇದನ್ನು ರಿಸರ್ವೇಷನ್ ಕೊಟ್ಟರು. ಅವರಿಗೆ ಮಾತ್ರ ಕೊಟ್ಟಾರೆ ಅವರು ರಿಸರ್ವೇಷನ್. ಸೋಷಿಯಲ್ ಸ್ಟೇಟಸ್ ಇಂಪ್ರೂವ್ಮೆಂಟ್ ಮಾಡಬೇಕು. ಸಂವಿಧಾನ ಕೂಡ ಅದೇ ಹೇಳ್ತಿದೆ, ಈಕ್ವಲ್ ಸೋಷಿಯಲ್ ಜಸ್ಟಿಸ್ ಅಂದರೆ ಅವ್ರಿಗೆ ಕೂಡ ಅಪೋರ್ಚುನಿಟಿ ಸಿಗಬೇಕು, ಸಮಾಜದಲ್ಲಿ ರಾಜಕೀಯದಲ್ಲಿ ಸಿಗಬೇಕು. ಇವತ್ತು ನೀವು ನೋಡಬೇಕಾದ್ರೆ ಪ್ರಾಕ್ಟೀಸು ನಮಗೂ ಗೊತ್ತಿದೆ, ಅನುಭವಕ್ಕೆ ಬಂದಿದೆ. ರಾಜಕೀಯ ರಿಸರ್ವೇಷನ್ ಏನಿದೆ, ಕೆಲವೇ ಕುಟುಂಬಗಳ ಧ್ವಜಾಕ್ಷೇಪ ಕೂತ್ಬಿಟ್ಟವ್ರು, ಎರಡನೇದರಿಗಿಲ್ಲ. ಕೊನೆ ಆ ಸಮುದಾಯದಲ್ಲಿ ಆಗಲಿ, ಆ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಆಗಲಿ ಎರಡನೇದವ ಅವಕಾಶ ಇಲ್ಲ, ರಾಜಕೀಯ ಅವಕಾಶ. ಒಬ್ಬೊಬ್ಬರನ್ನ 7 ಟರ್ಮು 8 ಟರ್ಮು ಇದ್ರಾಗ ಬರ್ತಾರೆ. ಅವ್ರು ಯಾವುದೋ ಮೀಸಲ ಮತಕ್ಷೇತ್ರಗಳಿಂದ ಆರಿಸಿ ಬರ್ತಾರೆ, ಅವರೇ ಮಿನಿಸ್ಟರ್ ಆಗ್ತಾರೋ, ಅವರೇ ಎಲ್ಲ ಅಧಿಕ. ನೋಡಿ ಸಂವಿಧಾನ ಹೇಳ್ತಿದೆ. ಸಂವಿಧಾನ ಓದ್ರಿ, ಸುಮ್ಮನೆ ಹುಡುಗರಿಗೆ ಓದ್ಸಕ್ಕೆ ಹೊಂಟ್ರಿ. ನೀವು ಮೊದಲು ಓದ್ರಿ. ಸಂವಿಧಾನ ಕಥೆ ಕಾದಂಬರಿ ಅಲ್ಲ, ಅದು ಓದಕ್ಕೆ ಪ್ರತಿಯೊಬ್ಬರು ತಿಳ್ಕೊಂಡು ಅವ್ರು ಓದ್ರಿ. ಅದನ್ನು ಮೊದಲು ತಿಳ್ಕೊಂಡು ಹೇಳ್ರಿ ಅದನ್ನು ಸರಿಯಾಗಿ. ಸಂವಿಧಾನದ ಏನು ಹೇಳ್ತಿದೆ ಅಂದ್ರೆ ಆರ್ಥಿಕ ಶಕ್ತಿ ಕೆಲವೇ ಕೈಯಲ್ಲಿ ಕೇಂದ್ರೀಕೃತವಾಗಬಾರದು. ರಾಜಕೀಯ ಶಕ್ತಿ ಕೆಲವೇ ಜನರ ಕೈಯಲ್ಲಿ ಕೇಂದ್ರೀಕೃತವಾಗ. ಇವತ್ತು ನೋಡ್ರಿ, ದೇಶದ ಸಂಪತ್ತು ಕೆಲವೇ ಕುಟುಂಬಗಳ ಕೈಯಾಗಿದೆ. ದೇಶದ ರಾಜಕೀಯ ಶಕ್ತಿ ಕೆಲವೇ ಕುಟುಂಬಗಳ ಕೈಯಲ್ಲಿ ಇದೆ. ದೊಡ್ಡ ದುರಂತ. ಇದು ಬದಲಾಗಬೇಕು. ಇದು ಜಾತಿಯನ್ನು ಇಲ್ಲೇ ಸಮಾಪ್ತ ಮಾಡಬೇಕು. ಸಂವಿಧಾನ ಹೇಳ್ತಿದೆ ಜಾತಿ ತೆಗೆದು ಹಾಕ್ರಿ ಅಂತ ಹೇಳ್ತೀರಿ. ಅಲ್ಲೇ ಯಾವುದೇ ರೂಪದಲ್ಲಿ ಜಾತಿ ಗುರುತಿಸ್ಬೇಡ ಅಂತ ಹೇಳ್ತೀನಿ. ಅದೇ ಬಿಟ್ಕೊಂಡು ಹೋಗೋಣ, ಆ ಜಾತಿ ಈ ಜಾತಿ ನನಗೆ ಅಧಿಕಾರ ಇರ್ತೀನಿ. ಜನ ಸ್ವಲಾಭಕ್ಕಾಗಿ ಏನೆಲ್ಲ ಮಾಡೋಕ್ಕೂ ಹಿಂದೇಟ ಹಾಕೋದಿಲ್ಲ. ಅದಕ್ಕಿಲ್ಲೇ ರಾಕ್ಷಸರ ಮನುಷ್ಯರ ನಡುವೆ ಹೇಗೆ ಪ್ರಭೇದಗಳದಾವ, ರಾಕ್ಷಸರ ಮಧ್ಯೆನೂ ಪ್ರಭೇದ. ಈ ಪ್ರಭೇದಗಳು ಜಾತಿ ಅಲ್ಲ. ಇವು ನೋಟದಾಗ ಇದ್ರಾಗ ಮಾವಿನ ಹಣ್ಣು ತಗೊಳ್ರಿ ನೀವು. ಮಾವಿನ ಹಣ್ಣು ಎಲ್ಲ ಗಿಡದಿಂದ ಬರುವಂಥ ಮಾವಿನ ಹಣ್ಣು ಒಂದೇ ಇರೋದ್ರಲ್ಲಿ ತಳಿಗಳಂತ ಕರಿತೇವೆ, ತಳಿ ಅಂತ ಕರಿತೇವೆ. ಲಕ್ಷಣಗಳ ಮೇಲೆ, ರುಚಿಗಳ ಮೇಲೆ ಬದಲಾಕೋದು, ಆಕಾರದ ಮೇಲೆ ಬದಲಾಕೋದು. ಅದೇ ಪ್ರಕಾರ ಮನುಷ್ಯದ್ದು ಹಾಗೆ ಇದೆ, ಈ ರಾಕ್ಷಸರದ್ದು ಹಾಗೆ ಇದೆ. ಇದೇ ರೀತಿಯಾಗಿ ವಾಲ್ಮೀಕಿಯವರು ಈ ರಾಕ್ಷಸ ಪ್ರಭೇದಗಳಿಂದ, ರಾಕ್ಷಸ ಲಕ್ಷಣಗಳ ದೇಹಗಳ ಬಗ್ಗೆ ಮತ್ತೇನು ಮುಂದುವರಿಸ್ತಾರೆ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ತೇನೆ. ಧನ್ಯವಾದಗಳು.